ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಯೂಟ್ಯೂಬ್ ಚಾನಲಲ್ಲಿ ನಾನು ಒಂದು ಲೆಂತಿ ವಿಡಿಯೋ ಮಾಡ್ತಾ ಇದ್ದೀನಿ. ಏನಂದರೆ ಜಯನಗರ್ 4th ಬ್ಲಾಕ್ಗೆ ನಾನು ಮತ್ತು ನನ್ನ ಕಸಿನ್ ಶಾಪಿಂಗ್ ಹೋಗ್ತಾ ಇದ್ದೀವಿ. ನಾವೀಗ ಕೆಂಗೇರಿಯಿಂದ ಬನಶಂಕರಿಗೆ ಹೋಗಿ ಬನಶಂಕರಿಯಿಂದ ಜಯನಗರ್ 4th ಬ್ಲಾಕಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೇಗೆಲ್ಲ ಶಾಪಿಂಗ್ ಮಾಡ್ತೀವಿ ಅಂತ ನೋಡೋಣ. ನಾವು ಹೋಗಿದ್ದ ಟೈಮ್ ಬಂದು 11:30. ಅಲ್ಲಿ ಇನ್ನೂ ಎಲ್ಲ ಶಾಪ್ಸ್ಗಳು ಹಾಗೆ ಓಪನ್ ಆಗ್ತಾಯಿತ್ತು. ಬಟ್ ನಾವು ಹಾಗೆ ನೋಡಿಕೊಂಡು ಇನ್ನೂ ಓಪನ್ ಆಗಿರೋ ಶಾಪ್ಸ್ಗಳನ್ನ ನೋಡ್ತಾ ಇದ್ವಿ. ಓಪನ್ ಆಗದೆ ಇರೋದನ್ನ ಆಮೇಲೆ ಮತ್ತೆ ರಿಟರ್ನ್ ಹೇಗಿದ್ರು ವಾಪಸ್ ಬರ್ತೀವಲ್ಲ ಅಂತ ಹೇಳಿ ಹಾಗೆ ನೋಡ್ಕೊಂಡು ಹೋಗ್ತಾ ಇದ್ವಿ. ಫಸ್ಟ್ ನಾವು ಎಲ್ಲ ಅಂಗಡಿಗಳಲ್ಲೂ ಯಾವ್ಯಾವ ರೀತಿ ಕ್ವಾಲಿಟಿ, ಅದು ಬಟ್ಟೆ ಯಾವ್ಯಾವ ರೀತಿ ಕಲರ್ಸ್ ಎಲ್ಲ ಇದೆ ಅಂತ ನೋಡ್ಕೊಂಡು ಬಂದ್ವಿ. ಆಮೇಲೆ ನಾವು ಡಿಸೈಡ್ ಮಾಡಿ ಯಾವ್ಯಾವ ಅಂಗಡಿಗೆ ಹೋಗಿ ಬಟ್ಟೆನ ತೊಗೋಬೇಕಂತ ಯೋಚನೆ ಮಾಡ್ಕೊಂಡು ಬಂದ್ವಿ. ಲೈಕ್ ಯಾರಾದರೂ ಡೈಲಿ ಯೂಸ್ಗೆ ಅಥವಾ ಕಾಲೇಜ್ಗೆ ಟಾಪ್ಸ್, ಲೆಗಿನ್ಸ್, ಡ್ರೆಸ್ಸಸ್ ಬೇಕು ಅಂದರೆ ನಾನು ಸಜೆಸ್ಟ್ ಮಾಡೋದು ಜಯನಗರ್ 4th ಬ್ಲಾಕ್. ಅಲ್ಲಿ ಕ್ವಾಲಿಟಿ ಕೂಡ ಇರುತ್ತೆ. ನಾವು ಚೆಕ್ ಮಾಡಿ ಕ್ವಾಲಿಟಿ ಬಟ್ಟೆಗಳನ್ನ ತೊಗೋಬೇಕು. ಹೋಗಿದ ತಕ್ಷಣ ಎಲ್ಲ ಅಂಗಡಿಲೂ ಒಂದೇ ಬಟ್ಟೆನ ತೊಗೋಬಾರ್ದು. ಯಾಕಂದರೆ ಒಂದಕ್ಕಿಂತ ಒಂದು ಅಂಗಡಿಲಿ ಬಟ್ಟೆಗಳು ಚೆನ್ನಾಗಿರುತ್ತೆ ಆ್ಯಂಡ್ ಕ್ವಾಲಿಟಿ ಕೂಡ ವೇರಿ ಆಗುತ್ತೆ, ಕಾಸ್ಟ್ ಕೂಡ ವೇರಿ ಆಗುತ್ತೆ. ಆಗ ನಾವು ಕೂಡ ಕಾಲೇಜಿಗೆ ಡ್ರೆಸ್ಸಸ್ ಹುಡ್ಕೋಕ್ಕೆ ಅಂತಲೇ ಹೋಗಿದ್ದಿದ್ದು. ನಮಗೆ ಅಲ್ಲಿರೋ ಡ್ರೆಸ್ಸಸ್ಗಳು ಇಷ್ಟ ಆಯಿತು. ಬಟ್ ನಾವೇನಷ್ಟು ಅಮೌಂಟ್ ತೊಗೊಂಡೋಗಿದ್ವಿ. ನಾವು ಒಂದು 2-3 ಕಡೆ ಚೆಕ್ ಮಾಡಿ ಆಮೇಲೆ ಕಾಲೇಜ್ಗೆ ಡ್ರೆಸ್ ತೊಗೊಳ್ಳೋಣ ಅಂತ ಹೋಗಿದ್ದಿದ್ದು. ಸೊ ಅದಕ್ಕೆ ನಮ್ಮ ಪೇರೆಂಟ್ಸ್ ಯಾರೂ ಬಂದಿರಲಿಲ್ಲ. ನಾವಿಬ್ಬರೇ ಸುಮ್ಮನೆ ಚೆಕ್ ಮಾಡಿಕೊಂಡು ಹೋಗಿದ್ವಿ. ನಮ್ಮ ಹತ್ರ ಇದ್ದಿದ್ದಂಥ ನಾವು ಸೇವ್ ಮಾಡಿದಂಥ ಪಾಕೆಟ್ ಮನಿ ತೊಗೊಂಡು ಮತ್ತು ನಮ್ಮ ಪೇರೆಂಟ್ಸ್ ಸ್ವಲ್ಪ ಕೊಟ್ಟಿದ್ರು ಅಮೌಂಟ್ಸು. ಅದ್ರಲ್ಲಿ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಡ್ರೆಸ್ಸಸ್ನ ತಂದ್ವಿ. ಯಾರಾದರೂ ಕ್ವಾಲಿಟಿ ಜಾಸ್ತಿ ಇದ್ದು ಪ್ರೈಸ್ ಕಮ್ಮಿ ಇರಬೇಕು ಬಟ್ಟೆಗಳಿಗೆ ಅಂತ ಹೇಳಿದ್ರೆ ನಾನು ಸಜೆಸ್ಟ್ ಮಾಡೋ ಪ್ಲೇಸ್ ಬಂದು ಜಯನಗರ್. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅಲ್ಲಿದ್ದಿದ್ದ ಬಟ್ಟೆಗಳು. ನಾವು ಫಸ್ಟ್ ಹೋಗಿದ್ದು ಇದೇ ಅಂಗಡಿ. ನೆಕ್ಸ್ಟ್ ಕಜಿನ್ ಹೋಗ್ತಿದ್ದಾಳಲ್ಲ ಅದೇ ಅಂಗಡಿ. ನಾನು ಒಂದು ಟಾಪ್ ತೊಗೊಂಡೆ, ಅವಳು ಒಂದು ಟಾಪ್ ತೊಗೊಂಡ್ಳು. ಈ ಫಸ್ಟ್ ಅಂಗಡಿಲಿ ಮಾತ್ರ ನಾವು ಎಷ್ಟೇ ಬಾರ್ಗೇನ್ ಮಾಡಿದ್ರು 50 ರೂಪೀಸ್, 10 ರೂಪೀಸ್ ಕೂಡ ಕಡಿಮೆ ಮಾಡಿಕೊಡ್ಲಿಲ್ಲ ಅವರು. ಹೋಗಲಿ ಇನ್ನೇನು ಫಸ್ಟು ಶಾಪಿಂಗ್ ಅಲ್ವಾ ಮಾಡಿದ್ದು ಅಂದ್ಬಿಟ್ಟು ನಾವು ನಾರ್ಮಲಾಗಿ ಅಮೌಂಟ್ ಅವ್ರು ಎಷ್ಟು ಹೇಳಿದ್ರು ಅಷ್ಟು ಕೊಟ್ವಿ. ನಾವು ಅವಳು ಇದ್ದಿರೋ ಟಾಪ್ ಬಂದು 200 ರೂಪೀಸು. ನಾನು 2 ಟಾಪ್ ಸೆಲೆಕ್ಟ್ ಮಾಡಿದ್ದೆ. 2ರಲ್ಲಿ ಯಾವುದಾದ್ರೂ ಒಂದು ತೊಗೊಳ್ಳೋಣ ಅಂದ್ಕೊಂಡೆ. ನಾನು ಈಗ ಹಿಂದೆ ಒಂದು ಮೆರೂನ್ ಕಲರ್ ಥರ ತೋರಿಸಿದ್ನಲ್ಲ, ಪಿಂಕ್, ಡಾರ್ಕ್ ಪಿಂಕ್, ಅದು ವಿಡಿಯೋದಲ್ಲಿ ಮೆರೂನ್ ಥರ ಕಾಣ್ತಿದೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡೆ. ಲೇಟರ್ ನಾನು ಈ ಟಾಪು ಮತ್ತು ನನ್ನ ಕಸಿನ್ ಆ ಟಾಪ್ನ ಸೆಲೆಕ್ಟ್ ಮಾಡಿದ್ವಿ. ನಾವು ಬಿಲ್ ಹಾಕ್ಸೋಕ್ಕೆ ಬಟ್ಟೆನ ಕೊಟ್ವಿ. ನಮ್ಮದು ಟೋಟಲ್ ಅವಳದು ಸೆಲೆಕ್ಟ್ ಮಾಡಿದ ಟಾಪ್ ಬಂದು 350, ನಾನು ತೊಗೊಂಡಿದ್ದು 200 ರೂಪೀಸ್ದು. ಟೋಟಲ್ 550 ಆಯಿತು. ಅಮೌಂಟ್ ಕೊಟ್ಬಿಟ್ಟು ಬಂದ್ವಿ. ನಾವೊಂದು ವ್ಯಾಲೆಟ್ನ ಹುಡ್ಕಕ್ಕೆ ಹೋಗಿದ್ವಿ, ಲೈಕ್ ಚಿಕ್ಕ ಪರ್ಸು ಕಾಲೇಜ್ಗೆಲ್ಲ ಯೂಸ್ ಆಗುತ್ತೆ ಅಂತ. ನಾನು ಅದೇ ಪರ್ಸ್ನ ಮಲ್ಲೇಶ್ವರಮಲ್ಲಿ ತೊಗೊಂಡಿದ್ದೆ. 100 ರೂಪೀಸ್ ಕೊಟ್ಟು. ಇಲ್ಲಿ ಬಂದು ಕೇಳಿದ್ರೆ 150 ಅಂತ ಹೇಳಿದ್ರು. ನಾನು ಹೇಳಿದೆ ಬೇಡ, ಇನ್ನೊಂದು ಸತಿ ಅಲ್ಲೇ ಎಲ್ಲಾದರೂ ಹೋದಾಗ ತೊಗೊಳ್ಳೋಣ, ಇಲ್ಲಿ ಜಾಸ್ತಿ ಆಯಿತು ಅಂತ. ಇಯರಿಂಗ್ಸ್ ಕೂಡ ಇತ್ತು, ಚೆನ್ನಾಗಿತ್ತು. ಬಟ್ ನನ್ನ ಹತ್ರ ಕಲೆಕ್ಷನ್ಸ್ ಇದೆ ಬೇರೆದು, ಅದಕ್ಕೋಸ್ಕರ ನಾನು ಇಯರಿಂಗ್ಸ್ ಕಡೆ ಹೋಗಲಿಲ್ಲ. ನೀವು ಜಯನಗರ್ ಹೋಗಿದ್ರಾ? ಹಾಗಾದರೆ ನಿಮ್ಗೆ ಯಾವುದಾದ್ರೂ ಶಾಪ್ ಗೊತ್ತಿದ್ದು ಕಡಿಮೆ ಪ್ರೈಸಲ್ಲಿರೋ ಅಂಥದ್ದಿದ್ರೆ ಕಮೆಂಟ್ ಮಾಡಿ. ಲೈಕ್ ಬೇರೆಯವ್ರು ಕೂಡ ಅದನ್ನು ವೀಡಿಯೋನ ನೋಡಿದಾಗ ಅವರು ನೋಡಿ ತೊಗೋಬೋದು, ಅವ್ರಿಗೂ ಹೆಲ್ಪ್ ಆಗುತ್ತೆ. ಇನ್ನೂ ಯಾರು ನನ್ನ ವೀಡಿಯೋಸ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಒಂದು ಲೈಕು, ಕಮೆಂಟು, ಸಬ್ಸ್ಕ್ರೈಬು ನಮಗೆ ತುಂಬ ಇಂಪಾರ್ಟೆಂಟ್. ನ್ಯೂ ವೀಡಿಯೋಸ್ ಮಾಡೋಕ್ಕೆ ಎನ್ಕರೇಜ್ ಮಾಡುತ್ತೆ. ಹಂಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದೇ ರೀತಿ ಹೊಸ ವೀಡಿಯೋಸ್ ಹಾಕಿದ್ರೆ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾವು ನೆಕ್ಸ್ಟ್ ಹೋಗಿದ್ದು, ನಾನು ಈ ಟಾಪ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಚೆನ್ನಾಗಿತ್ತು ಬಟ್ಟೆ ಅಂತ ನೋಡ್ತಾ ಇದ್ದೆ. ಅಂಬ್ರೆಲಾ ಟೈಪಲ್ಲಿ ನಾನು ತೊಗೊಂಡೆ ಒಂದು ಟಾಪು, ಅದು 550 ಆಯಿತು ಆ ಟಾಪು. ನೆಕ್ಸ್ಟ್ ನನ್ನ ಕಜಿನು ಅವಳೇನೋ ಶೂ ತೊಗೋಬೇಕಿತ್ತಂತೆ. ನನ್ನ ಹತ್ರ ಇತ್ತು ಶೂ, ಸ್ಲಿಪ್ಪರ್ಸ್ ಎಲ್ಲ, ಅದಕ್ಕೋಸ್ಕರ ನಾನೇನು ತೊಗೊಳಕ್ಕೆ ಹೋಗಲಿಲ್ಲ. ಅವಳು ಅದಕ್ಕೆ ಅದನ್ನು ಸೆಲೆಕ್ಟ್ ಮಾಡ್ತೀನಿ ಅಂತ ಬಂದಳು. ಅವಳು ಇದನ್ನು ಹಾಕಿ ಟ್ರೈ ಮಾಡಿ, ಅದನ್ನು ಹಾಕಿ ಟ್ರೈ ಮಾಡ್ತಿದ್ಲು. ಬಟ್ ಅವಳಿಗೆ ಸಖತ್ ಲೂಸ್ ಆಗ್ತಿತ್ತು. ಇನ್ನೂ ಒಂದು ಮೆರೂನ್ ಕಲರಲ್ಲಿ ಕೇಳಿದ್ವಿ, ಬಟ್ ಅದರಲ್ಲಿ ಸೈಜ್ ಇಲ್ಲ ಅಂತ ಹೇಳಿದ್ರು. ಅವಳು ನೆಕ್ಸ್ಟು ಯಾವುದೋ ಒಂದು ಶೂ ಸೆಲೆಕ್ಟ್ ಮಾಡಿದ್ಲು. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಗೆ ಕಂಟಿನ್ಯೂಷನಲ್ಲಿ ಬರುತ್ತೆ ನೋಡಿ. ತುಂಬ ಸ್ಲಿಪ್ಪರ್ಸ್, ತುಂಬ ಶೂಸ್ ಇದ್ವು. ಯಾವ್ದು ಸೆಲೆಕ್ಟ್ ಮಾಡೋದಂತಲೇ ಗೊತ್ತಾಗ್ತಿರ್ಲಿಲ್ಲ. ತುಂಬ ಕಲೆಕ್ಷನ್ಸ್ ಇತ್ತು. ಸ್ಲಿಪ್ಪರ್ಸ್ಗೂ ಒಳ್ಳೆ ಜಾಗ. ಸ್ಲಿಪ್ಪರ್ಸ್ ಯಾರ್ಯಾರು ತೊಗೋತೀರಿ, ಹೊಸದು ಕಾಲೇಜು ಬೇಕು ಅಂದರೂ ಇದು ಒಂದು ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು.
ನೆಕ್ಸ್ಟ್ ಅವಳು ಈ ಶೂನ ಸೆಲೆಕ್ಟ್ ಮಾಡಿದ್ಲು, ಬಟ್ ಆದರೂ ಲೂಸ್ ಆಗ್ತಿತ್ತು. ಇಲ್ಲಿ ಅವಳ ಸೈಜ್ ಇದೆ 5 ಸೈಜ್ ಅಂತೆ, ಆದ್ರೂ ಅವಳಿಗೆ ಲೂಸ್ ಆಗ್ತಿತ್ತು. ಯಾರಾದರೂ ಬೇರೆಯವರಾದರೂ ಹಾಕೋತಾರೆ, ಅವ್ರ ಅಕ್ಕ ಯಾರಾದರೂ ಹಾಕೋತಾರೆ ಅಂತ ಅವಳು ಅದನ್ನು ಹಾಕಿ ಚೆಕ್ ಮಾಡ್ತಿದ್ಲು. ನೋಡಿ ಎಷ್ಟು ಲೂಸ್ ಇದೆ ಅಂತ ಕಾಣಿಸ್ತಿದೆ ಅಲ್ವಾ. ಆದರೂ ಪರವಾಗಿಲ್ಲ ಅಂತ ಅವಳು ತೊಗೊಂಡ್ಳು. ಇದು ಶೂ ಬಂದು 400 ಆಯಿತು. ನಾನು ಇದೇ ಥರ ಶೂ ತೊಗೊಂಡಿದ್ದೆ, ಲೈಕ್ ಬಾಟಾ ಶೋರೂಮಲ್ಲಿ ತೊಗೊಂಡಿದ್ದೆ, ಅದು 450 ಆಗಿತ್ತು. ಫೈನಲಾಗಿ ಶೂ ಕಲೆಕ್ಷನ್ಸ್ ಎಲ್ಲ ಮುಗೀತು ನಮ್ಮದು. ನೆಕ್ಸ್ಟ್ ಅವಳು ಒಂದು ಟಾಪ್ ತೊಗೊಂಡ್ಳು. ಇದೇ ಶಾಪಲ್ಲಿ 800 ಆಯಿತು. ಅವ್ರು 1000 ಹೇಳಿದ್ರು, ನಾವು 800 ಇಸ್ಕೊಂಡು ತೊಗೊಂಡು ಬಂದ್ವಿ. ಲೈಕ್ ಹ್ಯಾಂಡಲ್ ಮಾಡಿರ್ತಾರೆ, ಹ್ಯಾಂಡ್ ವರ್ಕ್ ಮಾಡಿರ್ತಾರೆ ಆ ಟಾಪಿಗೆ. ತುಂಬ ಚೆನ್ನಾಗಿತ್ತು, ಇಷ್ಟ ಆಯಿತು. ಬಟ್ ನಾನೇನು ತೊಗೊಳ್ಳಿಲ್ಲ, ಅವಳು ಮಾತ್ರ ತೊಗೊಂಡ್ಳು, ಅವ್ಳಿಗೆ ಬೇಕಿತ್ತು ಅಂತ. ನೆಕ್ಸ್ಟು ಸಾನ್ವಿಕಾಗೆ ಕಾಟನ್ ಫ್ರಾಕ್ಸ್ ತೊಗೋಬೇಕಿತ್ತಂತ ಬಂದ್ವಿ. ತುಂಬ ಚೆನ್ನಾಗಿತ್ತು, 300 ಹೇಳಿದ್ರು. ಬಟ್ ನಾನು ಒಂದೇ ಒಂದು ಫ್ರಾಕ್ ತೊಗೊಂಡಿದ್ದೆ, ಅದೆಲ್ಲೋ ಬೇರೆ ಆ ಕಡೆ ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ, ತುಂಬ ಜನ ಇದ್ದರು ಅಂತ. ಅದು ನಾನು 280ಗೆ ಹಾಕಿಸ್ಕೊಂಡಿದ್ದೆ. ಅದು 300 ಹೇಳಿದ್ರು, ಬಟ್ ನಾನು 280ಗೆ ಹಾಕಿಸ್ಕೊಂಡೆ. ಒಂದು 5 ಫ್ರಾಕ್ಸನ್ನು ತೊಗೊಂಡ್ವಿ ಅವಳಿಗೆ, 300 ಥರ. ನೆಕ್ಸ್ಟ್ ನನ್ನ ಕಸಿನ್ ಈ ರೀತಿ ಪ್ಲಾಜಾ ಪ್ಯಾಂಟ್ ಡಿಸೈನ್ ಇರೋವಂಥ ವೈಟ್ ಕಲರ್ ನೋಡೋಕ್ಕೆ ಬಂದಳು. ನಾವು ನೋಡಿಕೊಂಡು ಈ ಅಂಗಡಿಲಿ ತೊಗೊಂಡ್ವಿ. ಅದೇ ನಾನು ಕಾಟನ್ ಫ್ರಾಕ್ಸ್ ತೊಗೊಂಡಲ್ಲ ಆ ಅಂಗಡೀಲಿ. ಅವ್ರು 350 ಹೇಳಿದ್ರು, ನಾವು 300ಗೆ ಮಾಡಿಕೊಂಡು 600 ರುಪೀಸ್ಗೆ 2 ತೊಗೊಂಡ್ವಿ. ಹಾಗೆ ಬರಬೇಕಾದ್ರೆ ಬೇರೆ ಅಂಗಡೀಲಿ ಕೇಳಿದ್ವಿ, ಅವ್ರು ಹೇಳಿದ್ರು 300, ನಾನು 280 ಮಾಡಿಕೊಡ್ತೀನಿ ಅಂತ. ಇಲ್ಲಿಗೆ ಕಂಪೇರ್ ಮಾಡಿಕೊಂಡ್ರೆ ಅಲ್ಲಿಗೆ ಕ್ವಾಲಿಟಿ ಚೆನ್ನಾಗಿತ್ತು. ಸೊ ಆ ಪ್ಯಾಂಟ್ನ ವಾಪಸ್ ಕೊಡೋಕ್ಕೆ ಹೋದರೆ ಅವ್ರು ಈಸ್ಕೊಳ್ಳೇ ಇಲ್ಲ. ನೆಕ್ಸ್ಟ್ ಬರೀ 2 ಮಿನಿಟ್ಸ್ ಆಗಿರಲಿಲ್ಲ, ಈಸ್ಕೊಳ್ಳಿಲ್ಲ. 300 ರುಪೀಸ್ ವಾಪಸ್ ಕೊಟ್ಟರು. ಇನ್ನು 300ಗೆ ಮತ್ತು ಸಾನ್ವಿಕಾಗೆ ಅದೇ ಅಂಗಡೀಲಿ ಫ್ರಾಕ್ ತೊಗೊಂಡ್ವಿ, ಕಾಟನ್ ಫ್ರಾಕು. ಆಮೇಲೆ ನೆಕ್ಸ್ಟ್ ಅಂಗಡೀಲಿ ತೊಗೊಂಡ್ವಿ, ಅವ್ರು 250 ಮಾಡಿಕೊಟ್ರು. ಇಬ್ಬರದು ಸೇರಿ 560 ಆಯಿತು. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿತ್ತು ಕಂಪೇರ್ ಮಾಡಿಕೊಂಡ್ರೆ. ಅದಕ್ಕೆ ಹೇಳಿದ್ದು ನಾನು ಜಯನಗರಲ್ಲಿ ಫಸ್ಟ್ ಎಲ್ಲ ಅಂಗಡಿಲೂ ನೋಡ್ಕೊಂಬಂದು ಕ್ವಾಲಿಟಿ ಎಲ್ಲ ಚೆಕ್ ಮಾಡಿ ಲೇಟರ್ ನಾವು ತೊಗೊಳ್ಬೇಕು. ತುಂಬ ಅಂಗಡಿಗಳಿದೆ, ಇದಕ್ಕಿಂತ ಅದು ತುಂಬ ಕಲೆಕ್ಷನ್ಸ್ ಜಾಸ್ತಿ ಇರುತ್ತೆ. ನೋಡಿ ಇಷ್ಟೆಲ್ಲ ಶಾಪ್ ಮಾಡಿಕೊಂಡು ನಮ್ಮ ಅತ್ತೆ ಮನೆಗೆ ಬಂದ್ವಿ. ಬಿಕಾಸ್ ಅವಳೇನೋ ತೊಗೋಬೇಕಿತ್ತು ಮನೇಲಿ ಅಂತ ಅವಳು ಬಂದಿದ್ಲು, ಕರ್ಕೊಂಡು ಬಂದಿದ್ಲು. ಹಾಗೆ ನಮ್ಮ ಅತ್ತೆ ಮನೆಗೆ ಬಂದು ನೆಕ್ಸ್ಟ್ ನಾನು ನನ್ನ ತಮ್ಮನ್ನ ಕಾಲೇಜ್ ಹತ್ರ ಪಿಕ್ ಮಾಡಿಕೊಂಡು ಬಂಗಾರಪೇಟೆ ಚಾಟ್ಸ್ ತಿನ್ನೋಕ್ಕೆ ಬಂದ್ವಿ. ಇಲ್ಲಿ ನಮ್ಗೆ ಇಷ್ಟ ಆಗುತ್ತೆ, ಬೇರೆ ಎಲ್ಲೂ ಇಷ್ಟ ಆಗಲ್ಲ. ಇಲ್ಲಿ ಮಾಡೋವಂಥ ಪಾನಿ ಅಂತೂ ನಾವು ಕಾಲೇಜಲ್ಲಿ ಸ್ಟಾಲ್ ಮಾಡಿದಾಗ ಇವ್ರ ಹತ್ರನೇ ಪಾನಿ ಕೂಡ ಮಾಡಿಸ್ಕೊಂಡಿದ್ವಿ. ತುಂಬ ಚೆನ್ನಾಗಿತ್ತು. ಸ್ಟಾಲಲ್ಲಿ ಬಂದವರೆಲ್ಲ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಹೋದರು. ನಾವು ನೆಕ್ಸ್ಟ್ ಮನೆಗೆ ಹೋದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೂ ಈ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಕೂಡ ಮಾಡೋದನ್ನ ಮರಿಬಾರ್ದು.